ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು ತಮ್ಮ ಇಡೀ ಜೀವನವನ್ನು ಪವಿತ್ರ ಗ್ರಂಥಗಳ ಅಧ್ಯಯನದಲ್ಲೇ ಕಳೆದರು. ಆದರೆ ಲೋಕರಕ್ಷಕರು ಪ್ರಭು ಯೇಸು ಕ್ರಿಸ್ತರು ಅವರ ಎದುರಲ್ಲೇ ನಿಂತಿದ್ದರೂ ಅವರನ್ನು ಗುರುತಿಸಲು ಅವರಿಂದಾಗಲಿಲ್ಲ. ಆದರೆ ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ, ಒಬ್ಬ ಸಾಮಾನ್ಯ ಮೀನು ಹಿಡಿಯುತ್ತಿದ್ದ ಪ್ರಭುವಿನ ಶಿಷ್ಯ ಪೇತ್ರನು ಪ್ರಭುವನ್ನು ನೋಡಿ, ನೀವೇ ಲೋಕೋದ್ಧಾರಕ, ಅಭಿಷಿಕ್ತರಾದ ಲೋಕೋದ್ಧಾರಕ, ದೇವರ ಪುತ್ರ ನೀವು ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ. ಒಬ್ಬ ಶಿಕ್ಷಣ ಇಲ್ಲದಂತಹ ಈ ಮೀನುಗಾರರಿಗೆ ತಿಳಿದ ಈ ರಹಸ್ಯ ಪಂಡಿತರಿಗೆ ತಿಳಿಯಲಿಲ್ಲ. ಪ್ರಭು ಹೇಳುತ್ತಾರೆ, ಇದು ನರಮಾನವನ ಶಕ್ತಿಯಿಂದ ಅಥವಾ ಬುದ್ಧಿಯಿಂದ ಬಂದದ್ದಲ್ಲ, ಪರಲೋಕದಲ್ಲಿರುವ ಸ್ವರ್ಗಲೋಕದಲ್ಲಿರುವ ದೇವರೇ ನೀಡಿರುವಂತಹ ಜ್ಞಾನ. ಪ್ರಿಯರೇ, ಬೌದ್ಧಿಕ ಅಹಂಕಾರವು ಬರೀ ಬಾಹ್ಯ ಧಾರ್ಮಿಕತೆಯನ್ನು ಮಾತ್ರ ನೀಡುತ್ತದೆ. ಆದರೆ ನಮ್ರತೆ ಉಳ್ಳ ಹೃದಯವು ದೇವರ ನಿಜವಾದ ದರ್ಶನವನ್ನು ಪಡೆಯುತ್ತದೆ. ಕೇವಲ ನಮ್ಮ ಬುದ್ಧಿವಂತಿಕೆಯಿಂದ ದೇವರನ್ನು ಪ್ರೀತಿಸಲು ಅಥವಾ ಅರಿಯಲು ಸಾಧ್ಯವಿಲ್ಲ. ಆತನನ್ನು ತಿಳಿಯಲು ನಮ್ಮ ಹೃದಯಗಳು ತೆರೆಯಬೇಕು. ಇಂದು ಮಾನವ ಜ್ಞಾನವನ್ನೇ ನಂಬುವುದನ್ನು ಬಿಟ್ಟು ನಮ್ರತೆಯಿಂದ ದೇವರ ಬಳಿಗೆ ಬರೋಣ. ದೇವರು ಪ್ರತಿದಿನವೂ ಕ್ರಿಸ್ತನ ನಿಜವಾದ ಸ್ವರೂಪವನ್ನು ನಮಗೆ ಪ್ರಕಟಿಸಲಿ ಮತ್ತು ಆ ಸತ್ಯಕ್ಕೆ ಸದಾ ನಿಷ್ಠಾವಂತರಾಗಿರಲು ಕೃಪೆ ನೀಡಲಿ. ದೇವರು ಎಲ್ಲರನ್ನು ಆಶೀರ್ವದಿಸಲಿ.